ವೀಕ್ಷಕರೇ ನಮಸ್ಕಾರ. ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಖುಷಿ. ಖುಷಿ ಅಂದ ಹೇಳುವುದಕ್ಕೆ ಖುಷಿ ಆಗುತ್ತೆ. ಖುಷಿ ಜೀವನದಲ್ಲಿ ಬಹಳ ಅತ್ಯಗತ್ಯವಾಗಿದೆ. ಖುಷಿ ಅಂದರೆ ಪ್ರತಿಯೊಂದು ಮಾತಿನಲ್ಲೂ ಖುಷಿಯಾಗಿರಬೇಕು, ಜೀವನದಲ್ಲೂ ಖುಷಿಯಾಗಿರಬೇಕು, ಯಾವುದೇ ಕೆಲಸ ಮಾಡುವಾಗ ಸಹ ಖುಷಿಯಾಗಿರಬೇಕು. ಇಂಥ ಒಂದು ಖುಷಿಯಾಗಿರುವುದಕ್ಕೆ ಹೇಗೆ, ಇದರ ಬಗ್ಗೆ ಚರ್ಚೆ ಮಾಡಲು ನಮ್ಮೊಂದಿಗಿದ್ದಾರೆ ರೂಪಕ್ಕನವರು. ನಮಸ್ಕಾರ ರೂಪಕ್ಕನವರೇ. ಇಂದಿನ ವಿಷಯ ಖುಷಿ ಎಂಬುದರ ಬಗ್ಗೆ. ಖುಷಿ ಅಂದ್ರೆ ಮಾತಾಡ್ತಾ ಇರಬೇಕಾದ್ರೆ ಖುಷಿಯಾಗುತ್ತೆ. ಜೀವನದಲ್ಲಿ ಬಹಳ ಅಗತ್ಯವಾಗಿದೆ. ಪ್ರತಿಯೊಂದು ಮಾತಲ್ಲಾಗಲಿ, ಪ್ರತಿಯೊಂದು ನಡತೆಯಲ್ಲಾಗಲಿ, ಏನಾದರೂ ಕೆಲಸ ಮಾಡೋದ್ರಲ್ಲಾಗಲಿ ನಮಗೆ ಬಹಳ ಖುಷಿ ಅಂತ. ಆ ಖುಷಿ ಯಾವ ಥರ ನಾವು ಸ್ವೀಕಾರ ಮಾಡಬೇಕು, ಯಾವ್ಯಾವ ಥರ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡಬೇಕು, ಹೇಗೆ ಬಳಸ್ಕೊಳ್ಬೇಕು ಅನ್ನೋದರ ಬಗ್ಗೆ ವಿಷಯ ತಿಳಿಸ್ಕೊಡಿ. ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಕರ್ಮದಲ್ಲೂ ಸಹ ಅವನಿಗೆ ಬೇಕಾಗುವಂಥ ಅನುಭೂತಿ ಖುಷಿ. ಖುಷಿ ಎನ್ನುವಂಥದ್ದು ಒಂದು ಆಂತರಿಕವಾದಂಥ ಅನುಭವ. ಇದು ಬಾಹ್ಯ ರೂಪದಲ್ಲಿ, ಬಾಹ್ಯ ಭೌತಿಕ ವಸ್ತುಗಳಿಂದಾಗಲಿ, ಮತ್ತೊಂದು ಸ್ಥೂಲ ರೀತಿಯಲ್ಲಿ ಆಗುವಂತಹ ಒಂದು ಅನುಭವ ಅಲ್ಲ. ಆದ್ದರಿಂದಲೇ ಮನುಷ್ಯ ಇದುವರೆಗೂ ಸಹ ಹಲವಾರು ರೀತಿಯಲ್ಲಿ ಈ ಯಥಾರ್ಥವಾದ ಖುಷಿಯನ್ನು ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಇಂದಿನ ವೈಜ್ಞಾನಿಕ ಯುಗದಲ್ಲಿ ಮನುಷ್ಯನಿಗೆ ಏನೆಲ್ಲ ಭೌತಿಕ ವಸ್ತುಗಳು ಸಿಕ್ಕಿಲ್ಲ. ಬಹಳಷ್ಟು ಹತ್ತಿರ ಸಮಯದಲ್ಲಿ, ಸ್ವಲ್ಪ ಸಮಯದಲ್ಲಿ, ಇಟ್ ಈಸ್ ವಿತ್ ಫಿಂಗರ್ ಪ್ರಿಂಟ್ಸ್ ಅಂತ ಹೇಳ್ತಾರೆ, ಫಿಂಗರ್ ಟಚ್ ಅಂತ ಹೇಳ್ತಾರೆ. ಸೊ ಒಂದು ಬೆರಳಿನ ಒಂದು ಸ್ಪರ್ಶದಿಂದಲೇ ಅವನಿಗೆ ಏನು ಬೇಕೋ ಎಲ್ಲವೂ ಸಿಗುವಂಥ ರೀತಿಯಲ್ಲಿ ಭೌತಿಕತೆಯ ಸಂಪನ್ನತೆ ಸಿಗ್ತಾ ಇದೆ. ಆದರೂ ಸಹ ನಮಗೆ ಒಂದು ಪ್ರಶ್ನೆ ಕಾಡುವುದು ಏನಂತಂದರೆ, ನಮ್ಮ ಜೀವನದಲ್ಲಿ ನಿರಂತರವಾಗಿ ಖುಷಿ ಅನುಭವ ಆಗ್ತಾ ಇದೆಯಾ? ಹಿಂದಿನ ಒಂದು ಸಮಾಜದ ರೀತಿಯಲ್ಲಿ ನೋಡಿದಾಗ, ಹೋಲಿಕೆ ಮಾಡಿಕೊಂಡಾಗ, ವರ್ತಮಾನ ಸಮಯದ ಮನುಷ್ಯರ ಜೀವನ ಶೈಲಿಯನ್ನು ನೋಡಿದಾಗ, ಮನುಷ್ಯ ಏನು ಬೆಳಿಗ್ಗೆ ಎದ್ದ ತಕ್ಷಣವೇ ಆಹಾ ಇವತ್ತು ನನಗೆ ದೇವರು ಒಂದು ಹೊಸ ದಿನ ಕೊಟ್ಟಿದ್ದಾರೆ ಅಂತ ಖುಷಿಯಾಗಿ ಎದ್ದೇಳ್ತಾನ? ಅಥವಾ ಇವತ್ತು ಯಾಕಪ್ಪ ಸೂರ್ಯ ಹುಟ್ಟದ ಅಂತ ಹೇಳಿ ಮನಸ್ಸಿನಲ್ಲಿ ಏನಾದರೂ ಗೊಂದಲ ಬರುತ್ತಾ? ಈ ರೀತಿ ಕೇಳಿಕೊಂಡಾಗ ಬಹುಶಃ ನಾವೆಲ್ಲರೂ ಹೆಚ್ಚಾಗಿ ಯಾಕಪ್ಪ ಬೆಳಗಾಯಿತು, ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರೆ ನಿದ್ದೆ ಮಾಡ್ಬೋದಾಗಿತ್ತಾ, ಅಥವಾ ಇವತ್ತು ಏನಿದೆಯೋ ಏನು ಕಾದಿದೆಯೋ ಎನ್ನುವ ರೀತಿಯಲ್ಲಿ ನಮಗೆ ಮನಸ್ಸಿಗೆ ಪ್ರಶ್ನೆ ಹುಟ್ಟುತ್ತಾ? ಹೆಚ್ಚಾಗಿ ಈ ರೀತಿ ಅನಿಸುತ್ತೆ ಅಂತ ನನ್ನ ಭಾವನೆ. ಕಾರಣ ಏನಂತಂದರೆ, ಮನುಷ್ಯನಿಗೆ ದಿನನಿತ್ಯ ಜೀವನದ ಅನೇಕ ಕ್ಷೇತ್ರಗಳಲ್ಲಿ, ಸಂಬಂಧಗಳಲ್ಲಿ, ಅಥವಾ ಯಾವ ಕಾರ್ಯ ಮಾಡ್ತಿದ್ದಾನೆ ಆ ಕಾರ್ಯದಲ್ಲಿ ಒಂದು ರೀತಿಯ ಸಮಾಧಾನ, ಸಂತೃಪ್ತಿ, ಒಂದು ಲೈಫ್ ಈಸ್ ಎ ಕೈಂಡ್ ಆಫ್ ವಾಟ್ ವಿ ಸೇ ಇಸ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು, ಅಥವಾ ಸೆಲೆಬ್ರೇಷನ್ ಅಂತ ನಾವು ಹೇಳ್ಬೋದು. ಈ ರೀತಿ ಅನುಭವ ಆಗುವಂಥದ್ದು ಯಾವಾಗಲೂ ಒಂದು ಸತಿ ಆಗುತ್ತೆ ಅಂತ ಅನಿಸುತ್ತೆ. ಆದರೆ ಪ್ರತಿನಿತ್ಯ ನೋಡಿದಾಗ ಇವತ್ತು ಒಂದು ದಿನ ಕಳೀತು ಅಂದರೆ ಒಂದು ದೊಡ್ಡ ಭಾರ ಕಳೆದಂಗೆ ಈ ರೀತಿ ಅನುಭವ ಹೆಚ್ಚಾಗಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಂತಂದರೆ, ಮನುಷ್ಯನ ಮನಸ್ಸಿನ ಒಂದು ಚಿಂತನೆ ಹಾಗೂ ಅವನಿಗೆ ಯಾವ ಖುಷಿಯ ಅನುಭವ ಆಗಬೇಕು, ಈ ಎರಡರಲ್ಲೂ ಸಹ ಬಹಳಷ್ಟು ಅಂತರ ಇದೆ. ಮನುಷ್ಯನ ವಿಚಾರಗಳ ಚಿಂತನೆ ಅನೇಕ ಪ್ರಕಾರದ ಫ್ರಸ್ಟ್ರೇಷನ್ ಇರ್ಬೋದು, ಡಿಸಪಾಯಿಂಟ್ಮೆಂಟ್ಸ್ ಇರ್ಬೋದು, ಅಥವಾ ಅವನಿಗೆ ಯಾವುದೋ ಒಂದು ಪ್ರಾಪ್ತಿಯಾಗಿದೆ, ಇನ್ನಷ್ಟು ಹೆಚ್ಚಿನ ಇಚ್ಛೆಗಳು ಪ್ರಕಟವಾಗ್ತಾ ಇದೆ, ಅದನ್ನು ಅವನು ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಅಥವಾ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ನಾಗಾಲೋಟದಿಂದ ಓಡ್ತಾ ಇದ್ದಾನೆ. ಎಲ್ಲೂ ಸಹ ಅವನಿಗೆ ಸಮಾಧಾನವಾಗಿ ಕುಳಿತುಕೊಂಡು ಆಹಾ ನನಗಿವತ್ತೆಲ್ಲವೂ ಸಿಕ್ಕಿದೆ ಅನ್ನುವಂಥ ಪ್ರಾಪ್ತಿಯ ಅನುಭೂತಿನೇ ಇಲ್ಲ. ಈ ಕಾರಣದಿಂದ ನಿಜವಾದ ಖುಷಿ ಏನು ಜೀವನದಲ್ಲಿ ಅನುಭೂತಿ ಮಾಡಬೇಕು, ಅದು ಬಹಳ ದೂರದ ಒಂದು ಲಕ್ಷ್ಯ ಅಥವಾ ಪ್ರಾಪ್ತಿ ಅಂತ ಅನ್ನಿಸ್ತಾ ಇದೆ. ಅಥವಾ ಇಟ್ ಈಸ್ ಲೈಕ್ ಎ ಮಿರೇಜ್ ಅಂತ ಅನುಭವ ಮಾಡ್ತಾ ಇದ್ದಾನೆ, ಎಲ್ಲೋ ದೂರದ ಬೆಟ್ಟ ನುಣ್ಣಿಗೆ. ಹಾಗೆ ಖುಷಿ ಅನ್ನೋದು ಸಹ ನಮಗೆ ಜೀವನದಲ್ಲಿ ಯಾವತ್ತೋ ಒಂದು ದಿವಸ ಸಿಗುತ್ತೇನೋ, ಅಥವಾ ಒಂದು ವೇಳೆ ಮನುಷ್ಯ ತನ್ನ ಜೀವನದಲ್ಲಿ ಖುಷಿ ಅನುಭವ ಆಗಿದ್ದರೆ ಯಾವುದೋ ಒಂದು ಪಾರ್ಟಿಯಲ್ಲೋ 4 ಜನ ಫ್ರೆಂಡ್ಸು ಸೇರಿದಾಗಲೋ, ಅಥವಾ ಯಾವುದೋ ಒಂದು ಪಿಕ್ಚರ್ ಥಿಯೇಟರಲ್ಲಿ ಹೋದಾಗ ಒಂದು ಚೆನ್ನಾಗಿರುವಂತಹ ಒಂದು ಚಿತ್ರ ನೋಡಿದಾಗಲೂ
ಆ ನಂತರ ಬಂದ ನಂತರ ಅದರಿಂದ ಹೊರಗಡೆ ಬಂದಾಗ ಪುನಃ ಅವನ ಮನಸ್ಸಿನಲ್ಲಿ ಅದೇ ರೀತಿಯ ಗೊಂದಲವೋ ಅಥವಾ ಅಶಾಂತಿಯೋ ಅಥವಾ ಪ್ರಶ್ನೆಗಳು ಅಥವಾ ಭಯ ಇಂಥ ಒಂದು ಮಾನಸಿಕ ನೆಗೆಟಿವ್ ಅನುಭವಗಳು ಹೆಚ್ಚಾಗ್ತಾ ಇವೆ. ಆದ್ದರಿಂದ ಇವತ್ತು ನಾವು ಸಮಾಜದಲ್ಲಿ ನೋಡ್ತೇವೆ, ನಮ್ಮ ಸುತ್ತಮುತ್ತ ಒಂದು ರೀತಿ ಆತಂಕಕಾರಿಯಾದ ವಾತಾವರಣ. ನಾವು ಯಾರಿಂದ ಯಾರಿಗೂ ಭಯಪಡ್ತಿಲ್ಲ, ಆದರೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯಾದಂತಹ ಬೇನೆ, ನರಳುವಿಕೆ ಇದು ಮನುಷ್ಯರಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನಂತಂದರೆ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಚಿಂತನೆ ಮಾಡುವಂತಹ ಒಂದು ಶೈಲಿ ಅಥವಾ ಥಾಟ್ ಚಾಯ್ಸ್ ಅಂತೀವಿ, ಚೂಸಿಂಗ್ ದ ಥಾಟ್ಸ್ ಅಂತ ಹೇಳ್ತೀವಿ. ಆ ಒಂದು ಥಾಟ್ಸನ್ನು ನಾವು ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡ್ತಾ ಇಲ್ಲ. ಇದರಿಂದ ನೆಗೆಟಿವ್ ಥಾಟ್ಸನ್ನ ನಾವು ಕ್ರಿಯೇಟ್ ಮಾಡ್ತಾ 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 ಮೈಂಡು ನೆಗೆಟಿವ್ ಟ್ರೆಂಡಲ್ಲಿ ಟ್ರೈನ್ ಆಗಿಬಿಡುತ್ತೆ. ಆಗ ಖುಷಿಯ ಒಂದು ಅನುಭೂತಿ ಏನಾಗಿದೆ, ಯಾವಾಗಲೂ ಒಂದು ರೀತಿ ಸಮ್ಟೈಮ್ಸ್ ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತ ಏನು ಹೇಳಲಾಗುತ್ತೆ, ಹಾಗೆ ಜೀವನ ಹೇಗೆ ನಡೀತಾ ಇದೆ, ಚೆನ್ನಾಗಿದ್ದೀರಾ ಅಂದರೆ ಹೇಗೋ ಸಾಗಿಸ್ತಾ ಇದ್ದೀವಿ ಅಂತ ಹೇಳುವಂಥ ಮಾತುಗಳು ನಾವು ಹೆಚ್ಚಾಗಿ ಕೇಳಿಸ್ಕೊಳ್ತೇವೆ. ಹಾಗಾಗಿ ಇವತ್ತಿನ ಜೀವನ ಶೈಲಿಯಲ್ಲಿ ಪ್ರತಿಯೊಂದು ದಿನ ಕಳೆಯುವಂಥದ್ದೇ ಒಂದು ರೀತಿ ಮನುಷ್ಯನಿಗೆ ಭಾರ, ಜೀವನನೇ ಒಂದು ರೀತಿ ಒಂದು ಹೊರೆಯಾಗಿ ಅನುಭವ ಮಾಡ್ತಾ ಇದ್ದೀವಿ. ಸೊ ಲೈಫ್ ಈಸ್ ಎ ಸೆಲೆಬ್ರೇಷನ್ ಅಂತ ಕೆಲವರು ಹೇಳ್ತಾರೆ. ಸತ್ಯ ಇದು. ಭಗವಂತ ನಮ್ಮೆಲ್ಲರಿಗೂ ಸಹ ಒಂದು ಸಮಯದ ನಿಗದಿಯನ್ನು ಕೊಟ್ಟು ಈ ಜೀವನವನ್ನು ಕೊಟ್ಟಿದ್ದಾನೆ. ಆದರೆ ಈ ಜೀವನದಲ್ಲಿ ನಾವು ಪ್ರತಿಯೊಂದು ದಿನ ನಿಜವಾಗಲೂ ಒಂದು ಸೆಲೆಬ್ರೇಷನ್ ಥರ ಆಚರಣೆ ಮಾಡ್ತಾ ಇದ್ದೀವಾ? ಯಾವುದೋ ಒಂದು ಸತಿ ಹಬ್ಬ ಹರಿದಿನಗಳು ಬಂದಾಗ ಅವತ್ತಿನ ದಿವಸ ಹಳೆಯದನ್ನೆಲ್ಲ ಮರಿತೀವಿ ಅಥವಾ ಮನಸ್ಸಲ್ಲಿರೋ ಬೇಜಾರೆಲ್ಲ ಒಳಗಡೆನೇ ಇಟ್ಕೊಂಡು ಎಲ್ಲರ ಮುಂದೆ ಸ್ವಲ್ಪ ಖುಷಿಯನ್ನು ನಾವು ತೋರಿಸ್ಕೊಳ್ತೀವಿ. ಆದರೆ ವಾಸ್ತವಿಕವಾಗಿ ಆ ಖುಷಿ ಅನ್ನುವಂಥದ್ದು ಟೆಂಪ್ರರಿ ಆಗಿರುತ್ತೆ, ಸ್ವಲ್ಪ ಕಾಲದ್ದಾಗಿರುತ್ತೆ. ಎರಡನೇದಾಗಿ ನಮ್ಮ ಖುಷಿ ಇವತ್ತಿನ ದಿನ ಹೆಚ್ಚಾಗಿ ಭೌತಿಕದ ವಸ್ತುಗಳ ಮೇಲೆ, ಭೌತಿಕತೆಯ ಒಂದು ಆಕರ್ಷಣೆಗಳ ಮೇಲೆ ಆಧಾರಿತವಾಗಿದೆ. ಈ ಕಾರಣ ಏನಾಗುತ್ತೆ, ಕ್ಷಣಿಕವಾಗಿ ನಮಗೆ ಖುಷಿ ಅನುಭವನ ಆಗುತ್ತೆ, ಆನಂತರ ಪುನಃ ನಮ್ಮ ಮನಸ್ಸು ಯಾವುದೋ ಒಂದು ಚಿಂತೆಯ ಲೋಕದಲ್ಲಿ, ಯಾವುದೋ ಒಂದು ಭ್ರಮೆಯ ಲೋಕದಲ್ಲಿ ಪುನಃ ಮಗ್ನವಾಗಿಬಿಡುತ್ತೆ. ಅದಕ್ಕೆ ಮರೀಚಿಕೆಯ ಥರ ಮನುಷ್ಯ ನಿಜವಾಗ್ಲೂ ಖುಷಿಯಾಗಿ ಜೀವನ ನಡೆಸಲಿಕ್ಕಾಗುತ್ತಾ ಅಂದರೆ ಇವತ್ತು ಯಾವ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾನೆ ಅಂತಂದರೆ, ಸದಾ ಖುಷಿಯಾಗಿರಲಿಕ್ಕೆ ಮನುಷ್ಯನಿಗೆ ಸಾಧ್ಯನೇ ಇಲ್ಲವೇನೋ ಅನ್ನುವಂಥ ರೀತಿಯಲ್ಲಿ ಮನುಷ್ಯನ ವಿಚಾರಧಾರೆಗಳು ನಡೀತಾ ಇದೆ. ದೀದಿಯವರೇ, ಈಗ ಆಂತರಿಕ ಸದಾ ಖುಷಿಯಾಗಿರಲು ನಾವೇನು ಮಾಡ್ಕೊಳ್ಬೇಕಾಗತ್ತೆ? ಆಂತರಿಕ ಖುಷಿ ಅಂದರೆ ಅವಿನಾಶಿ ಖುಷಿ ಅಂತ ಹೇಳ್ತೀವಿ. ಅದಕ್ಕೆ ಅವಿನಾಶಿ ಅಂತಂದರೆ ಯಾವುದು ಭೌತಿಕ ಸಾಧನೆಗಳಿಂದ ಆಧಾರಿತವಾದಂಥ ಖುಷಿ ಅಲ್ಲ. ವಿನಾಶಿ ಖುಷಿ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಎ ಟೆಂಪ್ರರಿ ಹ್ಯಾಪಿನೆಸ್ ಅಂತ ಹೇಳಿ. ಈಗ ಒಂದು ವ್ಯಕ್ತಿಗೆ ಒಂದು ಬಹಳ ಇಷ್ಟವಾದಂಥ ತಿಂಡಿ ಇದೆ, ಆ ತಿಂಡಿ ಯಾರಾದರೂ ಮಾಡಿಕೊಟ್ರೆ ಅವನಿಗೆ ಖುಷಿ ಆಗುತ್ತೆ. ಒಂದು ಬಜಾರ್ಗೆ ಹೋಗ್ತೀವಿ, ಒಂದು ಒಳ್ಳೆ ಡ್ರೆಸ್ ನಮ್ಗೆ ಇಷ್ಟ ಆಯಿತು, ಆ ಡ್ರೆಸ್ ನನಗೆ ಸಿಕ್ಕಿದ ತಕ್ಷಣ ಖುಷಿ ಆಗುತ್ತೆ. ಆದರೆ ಅದರ ನಂತರ ನನಗೆ ಪುನಃ ಇನ್ನೇನೋ ಬೇಕು ಅನಿಸುತ್ತೆ. ಮತ್ತೆ ಇನ್ನೊಂದು ಅಂಗಡಿಗೆ ಹೋಗ್ತೀನಿ, ಅಲ್ಲಿ ಯಾವುದೋ ಒಂದು ಚೆನ್ನಾಗಿರೋದು ಕಾಣಿಸುತ್ತೆ, ಅದು ಬೇಕು ಅನಿಸುತ್ತೆ. ಅದು ಸಿಕ್ಕಿದಾಗ ಖುಷಿ, ಆದರೆ ಸಿಕ್ಕದೇ ಇದ್ದಾಗ ಅಷ್ಟೇ ಬೇಸರವಾಗುತ್ತೆ. ಇದಕ್ಕೆ ಟೆಂಪ್ರರಿ ಹ್ಯಾಪಿನೆಸ್ ಅಥವಾ ವಿನಾಶಿ ಖುಷಿ ಅಂತೀವಿ. ಅವಿನಾಶಿ ಮತ್ತು ಆಂತರಿಕ ಖುಷಿ. ಆಂತರಿಕ ಖುಷಿ ಅಂತಂದರೆ ಅಂತರ ಆತ್ಮದಲ್ಲಿ ಅನುಭವ ಮಾಡುವಂತಹ ಒಂದು ಅದ್ಭುತವಾದಂತಹ ಅನುಭೂತಿ. ಇದಕ್ಕೆ ನಮಗೆ ಬೇಕು ಆತ್ಮದ ಚಿಂತನೆ, ಪರಮಾತ್ಮನ ಚಿಂತನೆ, ಹಾಗೂ ನನ್ನ ಆತ್ಮ ಭೌತಿಕ ವಸ್ತುಗಳ ಪ್ರಾಪ್ತಿಗಳ ಆಧಾರದ ಮೇಲೆ ನನ್ನ ಖುಷಿ ಆಧಾರಿತವಾಗಿ ಇರಬಾರ್ದು. ಕಾರಣ ಏನಂತಂದರೆ, ಇವತ್ತು ಭೌತಿಕದಲ್ಲಿ ನೀವು ಯಾವುದೇ ವಸ್ತುಗಳು ತಗೊಳ್ಳಿ, ಅದು ವಸ್ತು ಇರ್ಬೋದು ಅಥವಾ ವ್ಯಕ್ತಿ ಇರ್ಬೋದು, ಎನಿಥಿಂಗ್ ಯಾವುದು ಪ್ರಾಪ್ತಿ ನಮಗೆ ಸಿಗುತ್ತೆ ಅದು ನಮ್ಮ ಜೊತೆ ಸ್ವಲ್ಪ ಸಮಯನೇ ಉಳಿಯುತ್ತೆ. ಅಲ್ಪ ಸಮಯದವರೆಗೇ ಯಾವುದೇ ವ್ಯಕ್ತಿ ನಮಗೆ ಜೊತೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ವ್ಯಕ್ತಿ ನಮ್ಮಿಂದ ದೂರ ಆದಾಗ ಪುನಃ ನನಗೆ ದುಃಖ ಆಗುತ್ತೆ. ಆ ವಸ್ತು ನನ್ನಿಂದ ದೂರ ಆಯಿತು ಅಥವಾ ಒಡೆದೋಯ್ತು ಅಥವಾ ಹಳೇದಾಯಿತು ಅಥವಾ ಕಳುವಾಯಿತು ಅಥವಾ ಇನ್ನು ಯಾವುದೇ ರೀತಿಯ ಪರಿವರ್ತನೆ ಆಯಿತು ಅಂದ್ಕೊಳ್ಳಿ, ಆಗ ಪುನಃ ನನ್ನ ಖುಷಿ ಮತ್ತೆ ಕಳೆದೋಗುತ್ತೆ. ಆದ್ದರಿಂದ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಬೇಕಾದರೆ ನಮ್ಮ ಆಂತರಿಕ ಖುಷಿ ಆತ್ಮದ ಅನುಭೂತಿ ಆಧಾರದ ಮೇಲೆ, ನಾನು ನನ್ನ ಮನಸ್ಸನ್ನು ನನ್ನ ಶ್ರೇಷ್ಠ ಚಿಂತನೆ ಆಧಾರದ ಮೇಲೆ ಖುಷಿಯನ್ನು ಅನುಭೂತಿ ಮಾಡ್ತಾ ಹೋಗ್ತೀನಿ. ಈ ರೀತಿ ಅಭ್ಯಾಸ ಮಾಡಿದಾಗ ಮಾತ್ರವೇ ನಮ್ಮಲ್ಲಿ ಸದಾಕಾಲದ ಖುಷಿ ಅನ್ನೋದು ಅನುಭವ ಮಾಡಲಿಕ್ಕೆ ಸಾಧ್ಯ.
ಅಕ್ಕನವರೇ, ಈಗ ನಾವು ಸದಾ ಖುಷಿಯಾಗಿರಬೇಕು ಅಂದರೆ ನಮ್ಮ ಮನಸ್ಸಿಗೂ ಖುಷಿಗೂ ಸಂಬಂಧವಿದೆಯಾ? ಅವಶ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಯಾವ ಚಿಂತನೆ ನಡೆಯುತ್ತೆ ಅದು ನಮ್ಮ ಅನುಭೂತಿಗೆ ಕಾರಣವಾಗುತ್ತೆ. ನಮ್ಮ ಮನಸ್ಸಿನ ವಿಚಾರಗಳು, ಯಾವ ಘಟನೆಗಳು, ಯಾವ ಪರಿಸರ ನಡೀತಾ ಇರುತ್ತದೆ ಅದಕ್ಕೆ ಅನುಗುಣವಾಗಿ ನಮ್ಮ ಮನಸ್ಸಿನಲ್ಲಿ ವಿಚಾರ ನಡೆಯುತ್ತೆ. ಪರಿಸ್ಥಿತಿ, ಘಟನೆಗಳು ಯಾವುದೇ ಇರ್ಬೋದು, ಅದನ್ನು ಹೇಗೆ ನಾವು ಸ್ವೀಕಾರ ಮಾಡ್ತೀವಿ ಅದರ ಮೇಲೆ ನಮ್ಮ ಮನಸ್ಸು ಚಿಂತನೆ ಮಾಡುತ್ತೆ. ಹಾಗಾಗಿ ಹಲವರಿಗೆ ನೋಡಿ, ಅನೇಕ ದುರ್ಘಟನೆಗಳಿರ್ಬೋದು, ಅನಾಹುತಗಳಿರ್ಬೋದು, ಆಕಸ್ಮಿಕ ಘಟನೆಗಳಿರ್ಬೋದು, ದೇ ವಿಲ್ ಟೇಕ್ ಇಟ್ ಈಸಿ. ಆಗ ಅವರ ಮನಸ್ಸು ಚಂಚಲ ಆಗಲ್ಲ ಅಥವಾ ಡಿಸ್ಟರ್ಬ್ ಆಗಲ್ಲ, ಬಟ್ ಸ್ಟೆಬಿಲಿಟಿನಲ್ಲಿ ಇಟ್ಕೊಳ್ಳುವಂಥ ಅಭ್ಯಾಸ ಇರುತ್ತೆ. ಅದೇ ಕೆಲವರಿಗೆ ಸಣ್ಣ ಸಣ್ಣ ವಿಷಯಗಳಿರ್ಬೋದು, ಅದರಲ್ಲೇ ಬೇಗ 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 ಮನಸ್ಸನ್ನು ಹದಗೆಡಿಸ್ಕೊಳ್ತಾರೆ, ಮನಸ್ಸಿನಲ್ಲಿ ಉದ್ವೇಗ ಬಂದ್ಬಿಡುತ್ತೆ. ಆ ಒಂದು ಸಂತುಲನತೆ ಅಂತ ನಾವೇನು ಹೇಳ್ತೀವಿ ಅದು ಇರೋದಿಲ್ಲ. ಈಗ ಸದಾ ಖುಷಿಯಾಗಿ ನಮ್ಮನ್ನು ನಾವು ಅನುಭೂತಿಯಲ್ಲಿ ಇಟ್ಕೋಬೇಕು ಅಂದರೆ ಮೂಲತಃ ನಮ್ಮ ಮನಸ್ಸಿನ ಚಿಂತನೆಯೇ ಅದಕ್ಕೆ ಕಾರಣ. ಇದರಲ್ಲಿ ನಾವು ಮುಖ್ಯವಾಗಿ ನಮ್ಮನ್ನು ನಾವು ನೋಡ್ಕೊಳ್ಬೇಕಂದ್ರೆ, ನನ್ನ ಖುಷಿ ಯಾವ ಕಾರಣದಿಂದ ಡಿಸ್ಟರ್ಬ್ ಆಗ್ತಾಯಿದೆ, ನಾನು ಯಾವ ಕಾರಣದಿಂದ ನನ್ನ ಖುಷಿಯನ್ನು ಕಳ್ಕೊಳ್ತಾ ಇದ್ದೀನಿ, ಯಾರು ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಈ ಪ್ರಶ್ನೆನ ನಮ್ಮಲ್ಲಿ ನಾವು ಕೇಳ್ಕೋಬೇಕು ಫಸ್ಟ್. ಎರಡನೇದಾಗಿ, ನನ್ನ ಖುಷಿ ಯಾವುದಕ್ಕೆ ಆಧಾರಿತವಾಗಿದೆ, ಯಾರ ಮೇಲೆ ಆಧಾರಿತವಾಗಿದೆ? ಯಾಕೆಂದರೆ ಇವಾಗ ನೋಡಿ, ಒಂದು ಬಿಲ್ಡಿಂಗ್ ಕಟ್ತೀವಿ ಅಂತ ತಿಳ್ಕೊಳ್ಳಿ. ಆ ಬಿಲ್ಡಿಂಗಿಗೆ ಸ್ವಲ್ಪ ಸಮಯ ಇರಬೇಕು, ಚೆನ್ನಾಗಿರಬೇಕು, ಮತ್ತು ಯಾವುದೇ ಕಾರಣ ಅದು ಲೀಕೇಜ್ ಆಗಬಾರ್ದು ಅಥವಾ ಯಾವುದೇ ಒಂದು ಪೆಟ್ಟಾಗಬಾರ್ದು ಅಂದರೆ ಅದೆಲ್ಲದಕ್ಕೂ ಸಹ ಮೂಲ ಆಧಾರ ಅದರ ಫೌಂಡೇಶನ್, ತಳಪಾಯ ಅಲ್ವೇ? ಸೊ ತಳಪಾಯನೇ ಏನಾದ್ರೂ ಕಳಪೆ ಕೆಲಸದಿಂದ ಮಾಡಿರೋದಾಗಲಿ ಅಥವಾ ಬಿಲ್ಡಿಂಗಿನ ತಳಪಾಯನೇ ಒಂದು ಮರಳ ಮೇಲೆ ಕಟ್ಟಿರೋದಾದರೂ ಆ ರೀತಿಯಾಗಲಿ, ಆಗ ತಳಪಾಯ ಗಟ್ಟಿಯಾಗಿಲ್ಲದೆ ಇರಬೇಕಾದ್ರೆ ಅದರ ಮೇಲೆ ನಾವು ಎಷ್ಟೇ ಮಾಡಿ ಬಿಲ್ಡಿಂಗ್ ಕಟ್ಟಿದ್ರೂ ಇವತ್ತಿಲ್ಲ ನಾಳೆ ಅದು ಅಪಾಯನೇ ಅಲ್ವೇ? ಹಾಗೆ ನಮ್ಮ ಜೀವನದ ಖುಷಿಯ ಆಧಾರ ಯಾವುದಾಗಿದೆ, ಯಾರಾಗಿದ್ದಾರೆ? ಒಂದು ವೇಳೆ ಆಧಾರನೇ ಅಲ್ಲಾಡ್ತಾ ಇದೆ ಅಂತ ತಿಳ್ಕೊಳ್ಳಿ, ಆವಾಗ ಅವಶ್ಯವಾಗಿ ನಮ್ಮ ಖುಷಿನೂ ಸಹ ಆಗಾಗ ನಮ್ಮದು ಅಲ್ಲಾಡ್ತಾ ಇರ್ತದೆ, ಅಂದರೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಈಗೀಗ ಖುಷಿಯಾಗಿರ್ತೀವಿ, ಈಗೀಗ ದುಃಖಿಗಳಾಗ್ತೀವಿ, ಈಗೀಗ ನಗ್ತಾ ಇರ್ತೀವಿ, ಈಗೀಗ ಅಳ್ತಾ ಇರ್ತೀವಿ. ಸೊ ಬಹಳ ಜನ ನಮಗೆ ಕೇಳುವಂಥ ಪ್ರಶ್ನೆ ಏನಂತಂದರೆ, ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ನಿಜವಾಗ್ಲೂ ನಾವು ಸದಾ ಖುಷಿಯಾಗಿರ್ಲಿಕ್ಕಾಗತ್ತಾ ಅಂತ ಹೇಳಿ. ಅದಕ್ಕೆ ಅನುಭವದ ಆಧಾರದ ಮೇಲೆ ಉತ್ತರ ಸಾಧ್ಯ ಉಂಟು. ಕಾರಣ ಏನಪ್ಪ ಅಂತಂದರೆ, ನಮ್ಮ ಸುತ್ತಮುತ್ತ ಇರುವಂತಹ ಯಾವುದೇ ವ್ಯಕ್ತಿ, ಭೌತಿಕ ವಸ್ತುಗಳಿರ್ಬೋದು, ಅದು ಯಾವುದರ ಮೇಲೂ ಸಹ ಆಧಾರಿತವಾಗಿ ನನ್ನ ಖುಷಿ ಅನುಭೂತಿ ಇರಬಾರ್ದು. ನಾನು ಖುಷಿಯಾಗಿರಬೇಕು ಅನ್ನುವಂಥದ್ದು ನಾನು ಮನಸ್ಸಿನ ಚಿಂತನೆಯಿಂದ ದೃಢ ಮಾಡಿಕೊಳ್ಬೇಕು. ಖುಷಿ ಬೇರೆಯವರು ಕೊಟ್ಟಾಗ ನಾನು ಖುಷಿಯಾಗಿರ್ತೀನಿ, ಬೇರೆಯವರು ನನಗೆ ದುಃಖ ಕೊಟ್ಟಾಗ ನಾನು ದುಃಖಿಯಾಗ್ಬಿಡ್ತೀನಿ. ಈಗ ನೋಡಿ, ಪ್ರಶಂಸೆ ಮಾಡಿದಾಗ ಮನುಷ್ಯನಿಗೆ ಎಷ್ಟೊಂದು ಖುಷಿಯಾಗತ್ತೆ ಅಲ್ವೇ? ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತಲ್ಲ, ನನ್ನ ಹೆಸರು ಬರಬೇಕು, ನನ್ನನ್ನು ಎಲ್ಲರೂ ಪ್ರಶಂಸೆ ಮಾಡಬೇಕು, ನನ್ನನ್ನು ಮಹಿಮೆ ಮಾಡಬೇಕು ಇತ್ಯಾದಿ. ಒಂದು ವೇಳೆ ಅವರು ಪ್ರಶಂಸೆ ಮಾಡಿದ್ದಕ್ಕೆ ನಾನು ಖುಷಿಯಾಗಿದ್ದೀನಿ ಅಂತ ತಿಳ್ಕೊಳ್ಳೋಣ, ನಾಳೆ ಅವರು ಪ್ರಶಂಸೆ ಮಾಡಿಲ್ಲ, ಆಗ ನನ್ನ ಖುಷಿ ಎಲ್ಲೋಗುತ್ತೆ? ನಾನು ಕಳ್ಕೊಂಡ್ಬಿಡ್ತೀನಿ. ಅಂದರೆ ನನ್ನ ಖುಷಿಗೆ ಆಧಾರ ಏನಾಯಿತು? ಬೇರೆಯವರ ಪ್ರಶಂಸೆ ಆಯಿತು. ಆ ಒಂದು ವ್ಯಕ್ತಿಗಳ ಪ್ರಶಂಸೆ ಸದಾಕಾಲ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಯಾವುದೇ ವ್ಯಕ್ತಿಯ ಪ್ರಶಂಸೆ ಇರ್ಬೋದು, ಯಾವುದೇ ವಸ್ತುವಿನ ಪ್ರಾಪ್ತಿ ಇರ್ಬೋದು, ಅದರಿಂದ ಭಿನ್ನವಾಗಿ ನನ್ನ ಮನಸ್ಸನ್ನು ಸದಾ ಖುಷಿ ಕೊಡುವಂಥ ವಿಚಾರಗಳಲ್ಲಿ ನಮ್ಮನ್ನು ನಾವು ಕೇಂದ್ರೀಕರಿಸ್ಕೊಳ್ಬೇಕು. ಆಗ ಮಾತ್ರ ನಮ್ಮ ಖುಷಿ ಅನ್ನೋದು ನಿರಂತರವಾಗಿರುತ್ತೆ. ಈ ಒಂದು ಆಧಾರದ ಮೇಲೆ ನಾವು ಹೇಳ್ಬೋದು, ನಮ್ಮ ಚಿಂತನೆಯನ್ನು ನಮ್ಮ ಸ್ವತಂತ್ರತೆಯ ಆಧಾರದ ಮೇಲೆ ಖುಷಿಯ ಅನುಭೂತಿಯನ್ನು ಮಾಡಿಸ್ಲಿಕ್ಕೆ ಆಧಾರವಾಗಿಟ್ಕೋಬೇಕು. ನಮ್ಮ ಮನಸ್ಸಿನ ಚಿಂತನೆ ಅಗೇನ್ ಬೇರೆಯವರ ಪ್ರಭಾವದಿಂದ ಮುಕ್ತವಾಗಿಟ್ಕೊಳ್ಬೇಕು. ಭಾಳ ಸತಿ ನಾವು ನೋಡ್ತೀವಿ, ಅವರು ನನಗೆ ಬೈದ್ರಲ್ಲ, ಅದಕ್ಕೆ ನನ್ನ ಮನಸ್ಸು ಬೇಜಾರಾಯಿತು. ಆದರೆ ನನ್ನ ಮನಸ್ಸು ಅಂತಿರಲ್ಲ, ನನ್ನ ಮನಸ್ಸು ಅಂತ ಹೇಳಬೇಕಾದ್ರೆ ನನ್ನ ಮನಸ್ಸು ಎನ್ನುವಂತಹ ಒಂದು ಶಕ್ತಿಯ ಮೇಲೆ ನನ್ನ ಅಧಿಕಾರ ಇರಬೇಕು. ಬೇರೆಯವರು ನನಗೆ ಹೀಯಾಳಿಸಿದ್ರು, ಬೇರೆಯವರು ನನಗೆ ದುಃಖ ಕೊಟ್ಟಿದ್ದು ನಿಜನೇ, ಆದರೆ ನಾನು ಮನಸ್ಸಿನಲ್ಲಿ ಅದನ್ನು ಅಸ್ವೀಕಾರ ಮಾಡುವಂಥ ಶಕ್ತಿ ಇರಬೇಕು. ಅಸ್ವೀಕಾರ ಮಾಡುವಂಥದ್ದು ಅಂತಂದರೆ ನನಗೆ ಬೇಡವಾಗಿರುವಂಥದ್ದನ್ನು ನಾನು ಒಳಗಡೆ ಸ್ವೀಕಾರ ಮಾಡಬಾರ್ದು.
ಅಂತಹ ಒಂದು ಶಕ್ತಿ ಇದ್ದಾಗ ಮಾತ್ರ ನಮ್ಮ ಖುಷಿಯನ್ನು ನಾವು ಸದಾ ನಮ್ಮಲ್ಲಿ ಅನುಭೂತಿಯಲ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲವಾದರೆ ಏನಾಗುತ್ತೆ, ನಮ್ಮ ಮನಸ್ಸು ಒಂದು ಪಪೆಟ್ ಥರ, ಯಾರು ಏನು ಹೇಳಿದ್ರೆ ಆ ರೀತಿ ಮನಸ್ಸಿನ ಚಿಂತನೆಯನ್ನು ಪರಿವರ್ತನೆ ಮಾಡ್ಕೊಂಡ್ಬಿಟ್ಟಾಗ ಕೊನೆಗೆ ನನ್ನ ಮನಸ್ಸಿನ ಮೇಲೆ ನನ್ನ ಹತೋಟಿ ಎನ್ನುವಂಥದ್ದು ಇರುವುದೇ ಇಲ್ಲ. ಆ ಕಾರಣ ಖುಷಿಯಾಗಿರಬೇಕು ಎನ್ನುವಂತಹ ಒಂದು ಅನುಭೂತಿಗೆ ನನ್ನ ಮನಸ್ಸಿನ ಚಿಂತನೆ ಸದಾ ಅಲ್ಪ ಪ್ರಾಪ್ತಿಗಳಿಂದ, ಅನ್ಯರ ಆಧಾರಿತ ವಿಚಾರಗಳಿಂದ ನಾನು ಖುಷಿಯಾಗಿರುವಂತಹ ಒಂದು ಡಿಪೆಂಡೆನ್ಸಿಯಿಂದ ನನ್ನನ್ನು ನಾನು ಮುಕ್ತ ಮಾಡ್ಕೋಬೇಕು. ಅಕ್ಕನವರೇ, ಈಗ ಜೀವನದಲ್ಲಿ ಖುಷಿಯಾಗಿರೋದು ನಮ್ಮ ಚಾಯ್ಸ್ ಆಗಿರಬೇಕು, ಹೌದು ಅಲ್ವಾ? ಅಥವಾ ಯಾವುದಾದ್ರು ಒಂದು ಕ್ಷಣಿಕ ಘಟನೆಗಳನ್ನು ನೆನೆದು ಖುಷಿಯಾಗಿರೋದಾ, ಅಥವಾ ನಮ್ಮ ಚಾಯ್ಸ್ ಆಗಿರೋದು ಉತ್ತಮನ? ಈಗ ನಮ್ಮ ಜೀವನದಲ್ಲಿ ಖುಷಿ ಅನ್ನೋದು ಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಆಕಾಂಕ್ಷೆ, ಹೌದಲ್ಲ? ಖುಷಿಯಾಗಿರಬೇಕು ಅನ್ನುವಂಥದ್ದು ಯಾವುದರ ಆಧಾರದ ಮೇಲೆ ಅಂದಾಗ, ಯಾವುದೇ ಒಂದು ಘಟನೆ ಅಥವಾ ವಸ್ತು ಅಥವಾ ವ್ಯಕ್ತಿಯ ಆಧಾರದ ಮೇಲೆ ಅಲ್ಲ. ಈಗ ವ್ಯಕ್ತಿ ನಿಮಗೆ ಪ್ರಶಂಸೆ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ ಇವತ್ತು, ನಾಳೆ ಅವರೇನೇ ನಿಮ್ಮನ್ನು ದ್ವೇಷ ಮಾಡಿದಾಗ ನಿಮ್ಮ ಖುಷಿಯಲ್ಲಿ ಹೋಗುತ್ತೆ, ಮಾಯ ಆಗುತ್ತೆ. ಇವತ್ತೊಂದು ಚೆನ್ನಾಗಿರೋ ವಸ್ತು ನನಗೆ ಸಿಕ್ತು, ಯಾರೋ ನಿಮಗೆ ಗಿಫ್ಟ್ ಕೊಟ್ಟರು, ಖುಷಿ ಆಯಿತು. ನಾಳೆ ಅವ್ರು ಕೊಟ್ಟಿಲ್ಲ, ನಿಮಗೆ ಬೇಕಾಗಿತ್ತು, ಕೊಟ್ಟಿಲ್ಲ, ಬೇಕಾದಾಗ ಕೊಟ್ಟಿಲ್ಲ, ಆಗ ನಿಮ್ಮ ಖುಷಿ ಕಳ್ಕೊಂಬಿಡ್ತೀರ. ಸೊ ಇಲ್ಲಿ ಸದಾ ನಾನು ಖುಷಿಯಾಗಿರಬೇಕು ಅನ್ನೋದು ನನ್ನ ಚಾಯ್ಸ್ ಆಗಿರಬೇಕು. ನೀವು ಸದಾ ಖುಷಿಯಾಗಿರಬೇಕು ಅನ್ನೋದು ನಿಮ್ಮ ಚಾಯ್ಸ್ ಆಗಿಲ್ಲದೆ ಬರೀ ಘಟನೆಗಳ ಆಧಾರದ ಮೇಲೆ ಅಥವಾ ಬಾಹ್ಯ ರೂಪದಲ್ಲಿ ಇರುವಂಥ ಭೌತಿಕ ವಸ್ತು ವ್ಯಕ್ತಿಗಳ ಮೇಲೆ ಆಧಾರಿತವಾಗಿದ್ದಾಗ ಸದಾಕಾಲ ಖುಷಿಯಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ವ್ಯಕ್ತಿ ಪರಿವರ್ತನಶೀಲ, ಭೌತಿಕ ವಸ್ತುಗಳು ಪರಿವರ್ತನಶೀಲ, ಹಾಗೂ ಭೌತಿಕ ಪರಿಸರ ಏನಿದೆ ಇದೂ ಪರಿವರ್ತನಶೀಲ. ನನ್ನ ಖುಷಿ ಅನ್ನುವಂಥದ್ದು ನನ್ನ ಖಜಾನೆ. ಅದಕ್ಕೆ ನಾವೇನು ಹೇಳ್ತೇವೆ, ಖುಷಿ ಅನ್ನೋದು ಮನಸ್ಸಿಗೆ ಒಂದು ಟಾನಿಕ್ ಇದ್ದಂಗೆ. ಈ ಮನಸ್ಸಿಗೆ ಟಾನಿಕ್ ಕೊಡಬೇಕು, ನಾನು ಮನಸ್ಸನ್ನು ಶಕ್ತಿಶಾಲಿಯಾಗಿ ಇಟ್ಕೋಬೇಕು ಅಂದರೆ ಖುಷಿಯ ಅನುಭೂತಿಯನ್ನು ಪದೇ ಪದೇ ಸ್ಮೃತಿ ಮಾಡ್ಕೋಬೇಕು. ಈ ಹಿಂದೆ ನಾವು ಮಾತಾಡಿದ್ವಿ, ಸ್ಮೃತಿ ಅನ್ನೋದು ಒಂದು ಶಕ್ತಿ ಅಂತ ಹೇಳಿ. ಕೆಲವು ಸ್ಮೃತಿಗಳನ್ನು ನಾವು ಸದಾ ತಾಜಾ ಇಟ್ಕೋಬೇಕು, ಅಂದರೆ ಅದನ್ನು ಪದೇ 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 ನಾವು ಸ್ಮರಣೆ ಮಾಡ್ಕೊಳ್ತಾ ಇರಬೇಕು. ಕೆಲವು ಸ್ಮೃತಿಗಳನ್ನು ನಮ್ಮಿಂದ ದೂರ ಹಾಕಿರಬೇಕು. ಇಲ್ಲಿ ಖುಷಿ ಕೊಡುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಪರಮಾತ್ಮನ ಸ್ಮರಣೆ. ಕಾರಣ ಏನಪ್ಪ ಅಂತಂದರೆ, ನಮ್ಮ ಒಂದು ಖುಷಿಗೆ ಆಧಾರ ಸ್ಥಿರವಾದ ಒಂದು ಶಕ್ತಿ ಇರಬೇಕು. ಅದಕ್ಕೆ ಭೌತಿಕ ರೂಪದಲ್ಲಿ ನಾವು ಮಾತಾಡಬೇಕು ಅಂತಂದರೆ, ಈ ಭೌತಿಕ ಜಗತ್ತಲ್ಲೂ ಅಷ್ಟೇ. ಇವಾಗ ಒಂದು ವ್ಯಕ್ತಿ ನಿಮಗೆ ತುಂಬ ಬೇಜಾರು ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಆ ಸಮಯದಲ್ಲಿ ನಿಮ್ಮ ಮನಸ್ಸನ್ನುವಂತಹ ಒಂದು ಆ ಶಕ್ತಿಯಿಂದ ಏನು ವಿಚಾರಗಳು ಮಾಡ್ತೀರಾ, ಆ ವಿಚಾರಗಳನ್ನು ನೀವು ಆ ವ್ಯಕ್ತಿಯಿಂದ ಡೈವರ್ಟ್ ಮಾಡಿ, ಆ ವ್ಯಕ್ತಿಯಲ್ಲಿ ಯಾವುದು ಒಳ್ಳೆಯದಿದೆ ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ, ಪ್ರಕೃತಿಯ ಒಂದು ಸುಂದರತೆಯನ್ನು ನೋಡಿದಾಗ ಪ್ರಕೃತಿ ನೋಡಿ ನಿರಂತರವಾಗಿ ಕೊಡ್ತಾ ಇರುತ್ತೆ. ಹಲವು ಬಾರಿ ನಮಗೆ ಖುಷಿ ಕಳ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದು, ನಾವು ಯಾರಿಗಾದರೂ ಸಹಯೋಗ ಕೊಟ್ಟಿರ್ತೀವಿ, ಸಹಾಯ ಮಾಡಿರ್ತೀವಿ, ಅವರು ನಮಗೆ ರಿಟರ್ನ್ ಆಗಿ ಏನೊಂದು ಸಹಯೋಗ ಕೊಟ್ಟಿರಲ್ಲ. ಸಹಯೋಗ ಕೊಡದೇ ಇದ್ದರೆ ಪರವಾಗಿಲ್ಲ, ಕಡಿಮೆ ಪಕ್ಷ ನೀವು ನಮಗೆ ಸಹಾಯ ಮಾಡಿದ್ರಿ ಅಂಥೇಳಿ ಧನ್ಯವಾದಗಳು ಹೇಳಲ್ಲ. ಆಗ ನಮ್ಮ ಖುಷಿ ಮಾಯ ಆಗುತ್ತೆ. ನಾನಿಷ್ಟು ಕಷ್ಟಪಟ್ಟು ಅವ್ರಿಗೆ ಸಹಾಯ ಮಾಡಿದೆ, ಒಂದು ಒಳ್ಳೆಯ ಶಬ್ದನೂ ಹೇಳಿಲ್ವಲ್ಲ ಅಂತ ಹೇಳಿ ತಕ್ಷಣ ನಮ್ಮ ಖುಷಿ ಗಾಯಬಾಗ್ಬಿಡುತ್ತೆ. ಹಾಗೆ ಹಲವು ಸನ್ನಿವೇಶಗಳಲ್ಲಿ ನೋಡಿ ಸಣ್ಣ ಸಣ್ಣ ಮಾತುಗಳೇ ಇರುತ್ತೆ, ಅದನ್ನು ನಾವು ಮನಸ್ಸಿನಲ್ಲಿ ಬಹಳ ತೀವ್ರವಾಗಿ ಸೀರಿಯಸ್ ಆಗಿ ತೊಗೊಂಡಿರ್ತೀವಿ. ಅದನ್ನು ನಾವು ಪದೇ ಪದೇ ನೆನಪು ಮಾಡ್ಕೊಳ್ತಾ ನಮ್ಮ ಖುಷಿನ ಕಳ್ಕೊಂಬಿಡ್ತೀವಿ. ಆದ್ದರಿಂದ ಈ ಖುಷಿ ಎನ್ನುವಂಥ ಅನುಭೂತಿಗೆ ಒಂದು, ಸದಾ ನಮಗೆ ಪ್ರಸನ್ನತೆಯನ್ನು ಕೊಡುವಂಥ ವಿಚಾರಗಳನ್ನು ನೆನಪು ಮಾಡ್ಕೋಬೇಕು. ಎರಡನೇದು, ನಮಗೆ ಯಾರ ಸ್ಮೃತಿಗಳಿಂದ ಖುಷಿಯಾಗುತ್ತೆ, ಯಾವ ವ್ಯಕ್ತಿ ಇರ್ಬೋದು ಅಥವಾ ಯಾವುದೇ ಸಂಬಂಧಗಳಿರ್ಬೋದು, ಯಾವ ವ್ಯಕ್ತಿಯಲ್ಲಿ ಯಾವುದು ಒಳ್ಳೆಯ ಗುಣಗಳನ್ನು ನೆನಪು ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ, ಅದನ್ನು ನೆನಪು ಮಾಡ್ಕೊಳ್ಳಿ. ಮೂರನೇದು, ಹಲವಾರು ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ಖುಷಿ ಕೊಟ್ಟಿರುತ್ತೆ, ಅದನ್ನು ನಾವು ಮರ್ತೋಗ್ತೀವಿ, ಆ ಸನ್ನಿವೇಶಗಳೇ ಮರ್ತೋಗ್ತೀವಿ. ಅಂಥ ಸಮಯವನ್ನು, ಅಂಥ ಸನ್ನಿವೇಶಗಳನ್ನು ಆಗಾಗ ಸ್ಮರಣೆ ಮಾಡ್ಕೋಬೇಕು. ನಾಲ್ಕನೇದು, ಎಂತಹದ್ದೇ ನೆಗೆಟಿವ್ ಪರಿಸ್ಥಿತಿಗಳಲ್ಲಿ ನಮ್ಮ ಮನಸ್ಸನ್ನು ನೆಗೆಟಿವ್ ಮಾಡಬಾರ್ದು. ನೆಗೆಟಿವ್ ಥಾಟ್ಸನ್ನು ಮಾಡಲಿಕ್ಕೆ ಒಂದು ಸತಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಾಗ ಪುನಃ ಅದನ್ನು ಪಾಸಿಟಿವ್ ಮಾಡ್ಕೊಳ್ಳಿಕ್ಕೆ ತುಂಬ ಶ್ರಮ ಪಡಬೇಕಾಗತ್ತೆ. ಆದ್ದರಿಂದ ಮನಸ್ಸಿಗೆ ಒಂದು ಅಭ್ಯಾಸ ಅಥವಾ ಟ್ರೈನಿಂಗ್ ಏನು ಕೊಡಬೇಕು ಅಂತಂದರೆ,
ಹೇಗೆ ಪ್ರಕೃತಿಯಲ್ಲಿ ನೋಡಿ ಒಂದು ಗುಲಾಬಿ ಗಿಡ ಇರ್ತದೆ, ಅದಕ್ಕೆ ಗೊಬ್ಬರ ಹಾಕ್ತೀವಿ, ಬಹಳ ಕೆಟ್ಟ ವಾಸನೆ ಇರ್ತದೆ. ಆದರೆ ಆ ಗುಲಾಬಿ ಗಿಡದಲ್ಲಿ ಎಷ್ಟು ವಿಶೇಷತೆ ಇದೆ ಅಂದರೆ, ಅಂಥ ಒಂದು ಕೆಟ್ಟ ವಾಸನೆ ಇರುವಂಥ ಗೊಬ್ಬರದಿಂದ ಕೇವಲ ಅದರಲ್ಲಿರುವಂಥ ಎಸೆನ್ಸನ್ನ ತಗೊಂಡು ತಾನು ಮಾತ್ರ ಪರಿಮಳವನ್ನೇ ಕೊಡುವಂತಹ ಒಂದು ಸೇವೆ ಮಾಡುತ್ತೆ. ಅಷ್ಟೇ ಅಲ್ಲ, ಆ ಗುಲಾಬಿ ಗಿಡದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ತನ್ನ ಸುತ್ತಮುತ್ತ ಮುಳ್ಳುಗಳೇ ಇರ್ತದೆ. ಆ ಮುಳ್ಳುಗಳು ಸುತ್ತಮುತ್ತ ಇದ್ರೂ ತಾನು ಮಾತ್ರ ಮುಳ್ಳುಗಳಲ್ಲಿ ಸಿಕ್ಕಾಕ್ಕೊಂಡಿರಲ್ಲ. ಹಾಗೆ ಆತ್ಮೀಯರೇ, ಖುಷಿ ಕೊಡುವಂತಹ ಜನ ಇವತ್ತಿನ ಸಮಾಜದಲ್ಲಿ ಹೆಚ್ಚಾಗಿದ್ದಾರೆ ಅಂತ ಕೇಳಿದಾಗ ಬಹುಶಃ ನಮಗೆ ಇಲ್ಲ ಅಂತಲೇ ಉತ್ತರ ಬರ್ಬೋದು. ನಮ್ಮ ಹತ್ರ ಪ್ರೀತಿಯಿಂದ ಮಾತಾಡೋರು ನಮಗೆ ಬೇಕು, ಮಧುರವಾಗಿ ಮಾತಾಡುವಂಥವ್ರು ಬೇಕು. ನಮ್ಗೆ ಅಟ್ಲೀಸ್ಟ್ ನಮ್ಮ ಕಷ್ಟ ಅವರು ಪರಿಹಾರ ಮಾಡದೇ ಇದ್ದರೂ ಪರವಾಗಿಲ್ಲ, ಒಂದು ಸಹಾನುಭೂತಿಯಾದರೂ ತೋರಿಸ್ಬೇಕಲ್ವಾ ಅಂತಲೂ ನಮಗೆ ಮನಸ್ಸಿಗೆ ಹಲವಾರು ಬಾರಿ ಪ್ರಶ್ನೆ ಬರುತ್ತೆ. ಆದರೆ ವರ್ತಮಾನ ಸಮಯದಲ್ಲಿ ಸ್ವಯಂ ಭಗವಂತ ತಿಳಿಸಿರೋಂಗೆ ಈ ಒಂದು ಕಲಿಯುಗದ ಸೃಷ್ಟಿಯ ಒಂದು ಹಡಗೇನೆ ದುಃಖದ ಸಾಗರದಲ್ಲಿ ಮುಳುಗ್ತಾ ಇದೆ. ಇಂಥ ಸಮಯದಲ್ಲಿ ಯಾರಿಗೆ ಯಾರೂ ಖುಷಿ ಕೊಡಲಿಕ್ಕೆ ಸಮರ್ಥರಿಲ್ಲ. ಸರ್ವಸಮರ್ಥನಾಗಿರುವಂತಹ ಪರಮಾತ್ಮ ಯಾರಿಗೆ ನಾವು ಖುಷಿಯ ಸಾಗರ ಅಂತ ಹೇಳಿ ಮಹಿಮೆ ಮಾಡ್ತೇವೆ, ಅಂತಹ ಖುಷಿಯ ಸಾಗರನಾದ ನಿರಾಕಾರ ಪರಮಾತ್ಮನ ಸ್ಮರಣೆ ಮಾಡ್ತಾ ಮಾಡ್ತಾ ಅನೇಕ ದುಃಖದ ಸ್ಮರಣೆಗಳು ನಮ್ಮಿಂದ ದೂರ ಆಗುತ್ತೆ. ಆಗ ಏನಾಗುತ್ತೆ, ಇದನ್ನು ಇನ್ನೊಂದು ರೀತಿಯಲ್ಲಿ ಉದಾಹರಣೆ ರೂಪದಲ್ಲಿ ಅರ್ಥ ಮಾಡಿಕೊಂಡ್ರೆ ತಿಳ್ಕೊಳ್ಳಿ, ದುಃಖ ಅಥವಾ ಅಹಿತವಾದಂತಹ ಖುಷಿ ಕಳ್ಕೊಳ್ಳುವಂಥ ಮಾತುಗಳು ನೆನಪು ಬಂದಾಗ ನಮ್ಮ ಮನಸ್ಸೇನಾಗುತ್ತೆ, ಮುದುಡ್ಕೊಂಡ್ಬಿಡುತ್ತೆ. ಅದೇ ಪರಮಾತ್ಮನ ಚಿಂತನೆಯಲ್ಲಿ ನಾವು ಕೂತ್ಕೊಳ್ತೀವಿ ಅಂದ್ಕೊಳ್ಳಿ, ಆಗ ನಿಮ್ಮ ಮನಸ್ಸು ಹೂವಿನಂತೆ ಅರಳುತ್ತೆ. ಯಾವುದು ಬೇಕೋ ಅದು ನಿಮ್ಮ ಚಾಯ್ಸ್. ಅದಕ್ಕಾಗಿ ನಾವು ರಾಜಯೋಗದ ಅಭ್ಯಾಸದಲ್ಲಿ ಪ್ರತಿನಿತ್ಯ ಪರಮಾತ್ಮನ ಚಿಂತನೆಯನ್ನು ಯಾಕೆ ಅಭ್ಯಾಸ ಮಾಡ್ತೀವಿ ಅಂತಂದರೆ, ಯಾವ ಗಳಿಗೆಯಲ್ಲಿ ಬೇಕಾದರೂ ಯಾರು ಬೇಕಾದರೂ ನನಗೆ ದುಃಖ ಕೊಡಲಿಕ್ಕೆ ಬರ್ಬೋದು, ಅಥವಾ ಯಾವ ಸಮಯದಲ್ಲಿ ಯಾವ ಘಟನೆ ಬೇಕಾದರೂ ನನಗೆ ನನ್ನ ಖುಷಿಯನ್ನು ತಗೊಂಡೋಗ್ಲಿಕ್ಕೆ ಕಾರಣ ಆಗ್ಬೋದು. ಆದರೆ ಅಂತಹ ಸಮಯದಲ್ಲಿ ನನ್ನ ಮನಸ್ಸು ಸದೃಢವಾಗಿದೆ, ಪ್ರಭು ಚಿಂತನೆಯ ಶಕ್ತಿಯನ್ನು ಶೇಖರಣೆ ಮಾಡಿಕೊಂಡಿದೆ ಅಂದಾಗ ಬೇಗ ಬೇಗ ಮನಸ್ಸನ್ನೋದು ಮುದುಡೋಗೋದಿಲ್ಲ, ಅಥವಾ ಯಾವುದೇ ಒಂದು ಅಹಿತ ವಿಚಾರನ ಕದಡೋಗೋದಿಲ್ಲ, ಚಂಚಲವಾಗೋದಿಲ್ಲ, ಅಥವಾ ಇನ್ನೊಂದು ರೀತಿಯಲ್ಲಿ ಖಿನ್ನತೆಗೆ ವಶವಾಗಿ ಯಾವುದೇ ರೀತಿಯ ಒಂದು ಅನುಭೂತಿಯ ರುಚಿ ಇಲ್ಲದೆ ನೀರಸವಾಗೋದಿಲ್ಲ, ಅಥವಾ ನಿರಾಶೆಯ ಒಂದು ರೂಪದಲ್ಲಿ ತನ್ನ ಜೀವನ ಕಳೆಯೋದಿಲ್ಲ. ಹಾಗಾಗಿ ಖುಷಿಯಾಗಿರಬೇಕು ಅಂದರೆ ಅದು ನನ್ನ ಚಾಯ್ಸ್. ಎಷ್ಟೇ ಯಾರೇ ನನಗೆ ದುಃಖ ಕೊಡಲಿ, ನನ್ನ ಖುಷಿಯನ್ನು ಬೇರೆಯವರು ಕದೀಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ನಿರ್ಧಾರವಾಗಿರಬೇಕು ಮತ್ತು ಮನಸ್ಸಿಗೆ ಅಂತಹ ಖುಷಿ ಕೊಡುವಂಥ ವಿಚಾರಗಳನ್ನು ಕೊಡುವಂಥ ಅಭ್ಯಾಸ ನನ್ನಲ್ಲೇ ನಾನು ಮಾಡ್ತಾ ಇರಬೇಕು. ಈಗ ನೀವು ಹೇಳಿದ ಹಾಗೆ ಖುಷಿ ನಮ್ಮ ಚಿಂತನೆ ಅಥವಾ ಪರಿಸರಕ್ಕೂ ಅನುಕೂಲವಾಗಿರುತ್ತಾ? ಹೇಗೆ ಖುಷಿ ಎನ್ನುವಂಥದ್ದು ಪರಿಸರನೂ ಅಗತ್ಯವಾಗಿರುತ್ತೆ. ನಾವು ಖುಷಿಯಾಗಿರಬೇಕಾದ್ರೆ ಅಲ್ವಾ? ಇರಬೇಕು, ಖಂಡಿತ ಬೇಕಾಗುತ್ತೆ. ಆದರೆ ಸದಾ ಪರಿಸರ ಚೆನ್ನಾಗಿಯೇ ಸಿಗುತ್ತೆ ಅಂತ ಗ್ಯಾರಂಟಿ ಇದೆಯಾ? ಇಲ್ವಲ್ಲ. ಇಲ್ಲ. ಈಗ ಆ ವ್ಯಕ್ತಿ ನನಗೆ ಸದಾ ಖುಷಿಯಾಗೇ ಮಾತಾಡಬೇಕು ಅಂತ ನಾವು ಅಪೇಕ್ಷೆ ಮಾಡ್ತೀವಿ. ಆದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನೋ ಬಾಧೆ ಇದೆ, ದುಃಖ ಇದೆ ಅಂದಾಗ ಅವನಲ್ಲಿ ಏನಿದೆಯೋ ಅದೇ ಕೊಡ್ತಾನೆ. ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲ ಕಡೆಯೂ ಖುಷಿಯ ವಾತಾವರಣ ಇದ್ದರೆ ನಾನು ಖುಷಿಯಾಗಿರ್ತೀನಿ ಅಂತ ನಾವು ಹೇಳ್ಬೋದು. ಆದರೆ ಆ ರೀತಿ ಸಾಧ್ಯನಾ? ಇಲ್ಲ. ಹಾಗಾಗಿ ನಾನು ಖುಷಿಯಾಗಿದ್ದರೆ ನನ್ನ ಪರಿಸರ ಖುಷಿಯಾಗಿರುತ್ತೆ. ಪರಿಸರವನ್ನು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಮನಸ್ಸು ಖುಷಿಯಾಗಿದ್ದಾಗ ನನ್ನನ್ನು ನೋಡಿ ಬೇರೆಯವರು ಖುಷಿಯಾಗ್ತಾರೆ. ಈಗ ನಮ್ಮ ಹತ್ರ ಏನಿದೆಯೋ ಅದೇ ತಾನೇ ನಾವು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ನನ್ನ ಹತ್ರ ಖುಷಿ ಇಲ್ಲ ಅಂದರೆ ಬೇರೆಯವ್ರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ, ಇನ್ನು ಪರಿಸರ ಚೆನ್ನಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಅಂತಂದರೆ ನಾನು ಅದಕ್ಕೆ ಡಿಪೆಂಡ್ ಆಗಿಬಿಟ್ಟೆ. ನಾನು ಪರಿಸ್ಥಿತಿಗೆ ಮೇಲೆ ಇಲ್ಲ, ಪರಿಸ್ಥಿತಿ ಒಳಗಡೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಆದ್ದರಿಂದ ಸದಾ ಖುಷಿಯಾಗಿರುವಂಥದ್ದು ನನ್ನ ಚಾಯ್ಸ್ ಆಗಿರಬೇಕು. ಪರಿಸರ ಚೆನ್ನಾಗಿದ್ದರೂ ಸರಿ, ಪರಿಸರ ಚೆನ್ನಾಗಿಲ್ಲದೇ ಇದ್ದರೂ ಸರಿ, ಪರಿಸ್ಥಿತಿ ನನಗೆ ಒಳಿತಾಗಿರಲಿ, ಪರಿಸ್ಥಿತಿ ನನಗೆ ಕೆಟ್ಟದಾಗಿ ಬರಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಚಿಂತನೆ ಸದಾ ಖುಷಿಯಲ್ಲಿರುವಂತಹದ್ದು ಚಾಯ್ಸ್. ಖುಷಿಯ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಅಕ್ಕನವರೇ. ಇಂದಿನ ದಿನ ಖುಷಿಯ ಬಗ್ಗೆ, ಜೀವನದಲ್ಲಿ ಖುಷಿ ಎಂಬುವ ವಿಷಯವಾಗಿ ಬಹಳ ವಿಚಾರಗಳನ್ನು ನಾವು ಅರ್ಥಕೊಂಡಿದ್ದೇವೆ. ಆ ಖುಷಿಯಿಂದ ನಮ್ಮ ಜೀವನ ಎಷ್ಟು ಖುಷಿಯಾಗಿ ಇಟ್ಕೊಳ್ಬೋದು ಅನ್ನೋದರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ.
ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರಗಳು. Shanti, Om Shanti.